ಎಎನ್ಎಂ ನ್ಯೂಸ್ಗೆ ಸ್ವಾಗತ. ದ್ವಿತೀಯ PUC ಪರೀಕ್ಷೆಯಲ್ಲಿ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಫಲಿತಾಂಶ. ಕಳೆದ ಮಾರ್ಚ್ನಲ್ಲಿ ನಡೆದ ದ್ವಿತೀಯ PUC ವಾರ್ಷಿಕ ಪರೀಕ್ಷಾ ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ಪ್ರತಿಷ್ಠಿತ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿಗೆ 96.21% ಫಲಿತಾಂಶ ಲಭಿಸಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ನಾರಾಯಣ ರೆಡ್ಡಿರವರು ತಿಳಿಸಿದರು. ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ 238 ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದು, ಇದರಲ್ಲಿ 96.21% ವಿದ್ಯಾರ್ಥಿಗಳು ಉತ್ತೀರ್ಣಗೊಂಡಿದ್ದಾರೆ. 110 ಮಂದಿ ವಿದ್ಯಾರ್ಥಿಗಳು ಅತ್ಯುನ್ನತ ದರ್ಜೆ, 114 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣಗೊಂಡಿದ್ದಾರೆ. 5 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯನ್ನು ಪಡೆದು ತೇರ್ಗಡೆಯಾಗಿರುತ್ತಾರೆ. ವಿಜ್ಞಾನದ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಸಹ ಪಡೆದಿದ್ದಾರೆ ಎಂದು ಅವರು ವಿವರಿಸಿದರು. ಇನ್ನು ಕಾಲೇಜಿನ ವಿದ್ಯಾರ್ಥಿಗಳಾದ ನವ್ಯಶ್ರೀ KS 587 ಅಂಕ, ಮನುಪ್ರಿಯ M 586, ಅರ್ಪಾ ಅನ್ಸುಮ್ 585, ಮಹಾಲಕ್ಷ್ಮಿ BK 584, ನಂದೀಶ್ M 581, ಶಶಾಂಕ್ C 580, ನಾಗಶ್ರೇಯ L 579, ಭವಾನಿ 577, ಶ್ರೀರಕ್ಷಾ G 576, ತೇಜಶ್ರೀ GN 576, ಭಾರತಿ K 574, ರೇಖಾ M 574, ಬೃಂದಾ MA 573, ಪ್ರಣವಿ GS 572, ವೆನ್ನೆಲಾ NSS 571 ಮತ್ತು ಫರಾನ್ ಅಖ್ತರ್ 571 ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಎಂದರು. ಇನ್ನು ವಾಣಿಜ್ಯ ವಿಭಾಗದಲ್ಲಿ 21 ಮಂದಿ ವಿದ್ಯಾರ್ಥಿಗಳು ಹಾಜರಾಗಿದ್ದು, 95.23% ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದು, ಇದರಲ್ಲಿ 8 ವಿದ್ಯಾರ್ಥಿಗಳು ಅತ್ಯುನ್ನತ ಪ್ರಥಮ ದರ್ಜೆಯಲ್ಲಿ, 12 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಂದು ಅವರು ವಿವರಿಸಿದರು. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಶ್ರೀ ಹಾಸಿನಿ G 588 ಅಂಕಗಳು, ಪೂರ್ಣಿಮಾ B 576, ಜಯಶ್ರೀ GS 571, ಕೃತಿಕಾ K 565, ಕಾಂಚನ BM 555 ಮತ್ತು ಸೈಯದ್ ಜಾಫರ್ ಸಾದಿಕ್ 543 ಅಂಕಗಳನ್ನು ಪಡೆದು ತೇರ್ಗಡೆಗೊಂಡಿದ್ದಾರೆ ಎಂದು ಅವರು ವಿವರಿಸಿದರು. ಇನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಹೇಳಿರುವ ಕಾಲೇಜಿನ ಪ್ರಾಂಶುಪಾಲರಾದ NC ನಾರಾಯಣ ರೆಡ್ಡಿರವರು, ಆಡಳಿತ ಮಂಡಳಿಯವರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಸಹ ಹಾರೈಸಿದರು. ವೆಂಕಟಾದ್ರಿ ಕಾಲೇಜ್ ಪ್ರಿನ್ಸಿಪಲ್. ನಮ್ಮ ಕಾಲೇಜಿನ ಈ ವರ್ಷದ ಅಂದರೆ 2025-26ನೇ ಸಾಲಿನ ಫಲಿತಾಂಶ, ಎಕ್ಸಾಮ್ 1ರ ಫಲಿತಾಂಶ ಹೊರಬಂದಿದ್ದು, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶ ಪಡೆದಿರುತ್ತಾರೆ. ಅದನ್ನು ಹೇಳೋಕ್ಕೂ ನಮಗೆ ಹೆಮ್ಮೆ ಇದೆ. ಸೊ ಈಗ ಅಂದರೆ ಸೈನ್ಸ್ ಸ್ಟೂಡೆಂಟ್ಸಲ್ಲಿ ಹೈಯೆಸ್ಟ್ ಬಂದು 587 ಬಂದಿದೆ, ಕಾಮರ್ಸಲ್ಲಿ 588 ಬಂದಿದೆ. ಸೊ ಇದರಲ್ಲಿ ಟೋಟಲ್ ಆಗಿ ನಮ್ಮಲ್ಲಿ ಅಪಿಯರ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸು 259ಅಲ್ಲಿ 118 ಡಿಸ್ಟಿಂಕ್ಷನ್ಸ್ ಬಂದಿದೆ. ಮತ್ತು ಫಸ್ಟ್ ಕ್ಲಾಸಸ್ಸು 126 ಬಂದಿದೆ, ಸೆಕೆಂಡ್ ಕ್ಲಾಸು 5 ಬಂದಿದೆ, ಫಾಸ್ಟ್ ಕ್ಲಾಸ್ ನಿಲ್. ಓವರಾಲ್ ಪರ್ಸೆಂಟೇಜ್ ಬಂದು 96% ಬಂದಿದೆ. ಇದು ಕಾಲೇಜ್ ಪರ್ಸೆಂಟೇಜು. ಕಾಮರ್ಸು 95.23 ಬಂದಿದೆ, ಸೈನ್ಸು 96.21 ಬಂದಿದೆ. ಸೊ ಇದೇ ಥರನೇ
ನಮ್ಮ ಕಾಲೇಜಿನಲ್ಲಿ ಲಾಸ್ಟ್ ಇಯರ್ ಕೂಡ ಒಳ್ಳೆ ರಿಸಲ್ಟ್ಸ್ ಬಂದಿದ್ದು. ಅದರಲ್ಲಿ IITಗೆ ಒಂದು ಹುಡುಗಿ ವಾರಣಾಸಿಯಲ್ಲಿ ಜಾಯಿನ್ ಆಗಿದ್ದರು. ಅದಾದ ಮೇಲೆ ಮೆಡಿಕಲ್ಗೆ 4 ಜನ ಮೆಡಿಕಲ್ ಜಾಯಿನ್ ಆಗಿದ್ದರು ಲಾಸ್ಟ್ ಇಯರು. ಈ ವರ್ಷ ಕೂಡ ನಮ್ಮಲ್ಲಿ ಅದೇ ಥರನೇ ಒಂದು 4 to 5 ಮೆಂಬರ್ಸ್ ಮೆಡಿಕಲ್ ಹೋಗೋರಿದ್ದಾರೆ. ಮತ್ತು NIT ಆಗಿರ್ಬೋದು ಅಥವಾ IIIT ಆಗಿರ್ಬೋದು ಅಥವಾ IIT ಆಗಿರ್ಬೋದು, ಅದಕ್ಕೂ ಕೂಡ ಒಂದು 2-3 ಜಾಯಿನ್ ಆಗೋ ಚಾನ್ಸಸ್ ಇದೆ. ಸೊ ಅವರಿಗೆಲ್ಲರಿಗೂ ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅಂತೇಳಿ ಅವರಿಗೆಲ್ಲರಿಗೂ ಒಂದು ಬೆಸ್ಟ್ ವಿಶಸ್ ಹೇಳ್ತಾ from Excel Academics, collaborated with Venkatadri Independent PU College, and for this academic year 2025-26, Venkatadri Independent PU College collaborated with Excel Academics, got good results, and we have 49 members who got 550 above marks out of 600, and we have 118 distinctions. Not only that, and we have the continuity of the marks. When you see the marks of other colleges, one people got highest marks and another one got less marks when compared to that. There is a difference of 5 to 10 marks, but when compared to those people, we have the continuity of the marks. Means we have 587, 586, 585, 584, 582, 581. Like this, we have the continuity of the marks up to 550, and above 500. We have the people who are not much good with their SSLC marks and they got more than 550, and we have 5 such people who got more than 550 in PUC. And previously 4 people got the seats in NEET, through NEET, and they joined in various colleges. And we have medical, through medical, they have medical colleges. And we have to say another thing, last year 25 people got free seats, means they paid 1,14,250 only, and they got seats in top 10 esteemed colleges of engineering colleges of Karnataka. And this year also we will repeat that particular result, and more than that we will give. And not only this, our saga will continue for the next year also. We have that much of good students, and we have to thank our teachers, our staff. Through their dedication only we got this much of results, and they guided our students very well, and we are so thankful to each and everyone who participated and who anticipated this much of results by guiding the students in a proper way. And we are very thankful to the Venkatadri Independent PU College management for giving such a good opportunity for we people to show what we are. Thank you. 26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟವಾಗಿದ್ದು, ಅದರಲ್ಲಿ ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಒಳ್ಳೆಯ ಉತ್ತಮ ಫಲಿತಾಂಶ ಬಂದಿದ್ದು, ಅದರಲ್ಲಿ ಒಟ್ಟು ವಿದ್ಯಾರ್ಥಿಗಳು 259. ಸೊ ಅದರಲ್ಲಿ ಸೈನ್ಸ್ ವಿಜ್ಞಾನ ವಿಭಾಗದಿಂದ ಪಾಸ್ ಪರ್ಸೆಂಟೇಜ್ ಅಂತ 96.21, ಡಿಸ್ಟಿಂಕ್ಷನ್ ಬಂದು 118 ಡಿಸ್ಟಿಂಕ್ಷನ್ಸ್ ಬಂದಿರ್ತದೆ. ಅದೇ ರೀತಿಯಾಗಿ ಫಸ್ಟ್ ಕ್ಲಾಸ್ ಬಂದು 114, ಆಮೇಲೆ ಟೋಟಲ್ 126, ಟೋಟಲ್ ಫಸ್ಟ್ ಕ್ಲಾಸಸ್ ಬಂದು 126. ಅದರಲ್ಲಿ ಸಬ್ಜೆಕ್ಟ್ ವೈಸ್ ಪರ್ಸೆಂಟೇಜು ಈ ಥರ ಇರ್ತದೆ: ಕನ್ನಡ 99.8%, ಫಿಸಿಕ್ಸ್ 98%, ಕೆಮಿಸ್ಟ್ರಿ 98%, then maths 98.5%, biology 100%, English 100%, Hindi 100%. Then out maths total 15. ಮ್ಯಾಥ್ಸ್ ಅಲ್ಲಿ 100ಕ್ಕೆ 100 ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು 15 ಜನ ಇರ್ತಾರೆ. ಮತ್ತು ಅದೇ ರೀತಿಯಾಗಿ ಫಿಸಿಕ್ಸಲ್ಲಿ 1, ಮ್ಯಾಥಮೆಟಿಕ್ಸ್ ಆಯಿತು, ಬಯಾಲಜಿ ಬಂದು 1, ಹಿಂದಿ ಬಂದ್ಬಿಟ್ಟು 1, ಆಮೇಲೆ ಎಕನಾಮಿಕ್ಸ್ ಬಂದ್ಬಿಟ್ಟು 100 ಮತ್ತು ಕಂಪ್ಯೂಟರ್ ಸೈನ್ಸ್ ಬಂದು 3. ಈ ಥರ 100 ಸ್ಕೋರ್ ಮಾಡಿರ್ತಾರೆ. ಈ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲ ಉಪನ್ಯಾಸಕ ವರ್ಗದವರಿಗೆ ಮತ್ತೆ ಅವರ ಪೋಷಕರಿಗೆ ನಮ್ಮ ಮೇಲೆ ಭರವಸೆ ಇಟ್ಟು
ಭರವಸೆ ಇಟ್ಟು ನಮ್ಮ ಕಾಲೇಜಿಗೆ ಸೇರಿಸಿರ್ತಾರೆ. ಸೊ ಅವರ ಒಂದು ಆಸೆ ಏನು ಇಟ್ಕೊಂಡಿರ್ತೋ ಇವತ್ತು ಆ ಆಸೆ ನೆರವೇರಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದೆ ಬರ್ತಕ್ಕಂಥ ಒಂದು ಯಾವುದು ಮ್ಯಾಥ್ಸ್ 99.5%, ಹೈಯೆಸ್ಟ್ 100 ಮತ್ತೆ ಪರ್ಸೆಂಟೇಜ್ ಅದೇ ಬಂದಿರ್ತಾರೆ. ಏನು ಪ್ರಥಮ PUCಗೆ ದಾಖಲಾತಿ ಆಗಬೇಕು ಅಂತ ಯಾವ ಪೋಷಕರು ನಮ್ಮ ಮೇಲೆ ಇದುವರೆಗೂ ಸತತವಾಗಿ ಸುಮಾರು 25 ವರ್ಷಗಳಿಂದ ನಾವು ನಮ್ಮ ಮೇಲೆ ಭರವಸೆ ಇಟ್ಟು ಕಾಲೇಜ್ ಸೇರಿಸಿರ್ತಾರೆ. ಅವರ ಆಸೆ ಯಾವತ್ತೂ ಕೂಡ ನಾವು ಎಲ್ಲಿ ಕೂಡ ಚ್ಯುತಿ ಬರ್ದಿರ ಅವರ ಕನಸನ್ನು ನನಸು ಮಾಡಿ ಕಳಿಸಿದ್ದೇವೆ. ಇದು ಅತ್ಯುತ್ತಮವಾದ ಒಂದು ಫಲಿತಾಂಶ ಕೊಡ್ತಕ್ಕಂಥ ಕಾಲೇಜ್ ಆಗಿರ್ತದೆ. ಯಾರೇ ನಮ್ಮ ಏನು ಪೇರೆಂಟ್ಸ್ ಇದ್ದಾರೆ ಇದುವರೆಗೂ ನಮ್ಮ ಕಾಲೇಜ್ ಸೇರ್ತಕ್ಕಂಥ ಮಕ್ಕಳಲ್ಲಿ ಈಗ ಉತ್ತಮ ಫಲಿತಾಂಶ ಬಂದಿತ್ತು. ಭವಿಷ್ಯದಲ್ಲಿ ಒಳ್ಳೆ ಕಡೆ ಎಲ್ಲೆಲ್ಲಿ ಇಂಜಿನಿಯರಿಂಗು, ಮೆಡಿಕಲ್ಲು, ಈವನ್ ಫಾರಿನಲ್ಲೆಲ್ಲ ಎಷ್ಟೋ ಜನ ಮಕ್ಕಳು ಇವತ್ತು ಸಾವಿರಾರು ಜನ ಮಕ್ಕಳು ಹೊರಗಡೆ ಇದ್ದಾರೆ. ಸೊ ಇದನ್ನು ನಾನು ಇವತ್ತು ಪೋಷಕರಿಗೆ ಹೇಳಿ ಬಯಸ್ತೇನೆ. ಇದನ್ನು ನಾವು ಸತತವಾಗಿ ಈಗ ಏನಿದೆ ಅದರ ಮುಂದೆ ಇದೇ ತರ ಒಳ್ಳೆಯ ಯಶಸ್ಸಿಗೆ ಮಕ್ಕಳ ಭವಿಷ್ಯಕ್ಕಾಗಿ ಸದಾ ನಮ್ಮ ಉಪನ್ಯಾಸಕರು ಅದರ ಬಗ್ಗೆ ಕಾಳಜಿ ವಹಿಸಿ ಉತ್ತಮ ಫಲಿತಾಂಶಕ್ಕಾಗಿ ಯಾವಾಗಲೂ ಕೂಡ ಅವರಿಗೆ ಏನು ಕೇರ್ ತಗೊಂಡು ಉತ್ತಮ ಫಲಿತಾಂಶಕ್ಕೆ ದುಡಿತಾ ಇರ್ತಾರೆ. ಯಾವ ಪೋಷಕರು ನಮ್ಮ ಮೇಲೆ ಭರವಸೆ ಇಟ್ಟಿರ್ತಾರೆ ಅದನ್ನು ಖಂಡಿತವಾಗಿ ಉಳಿಸ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ನನ್ನ ಈ 585/600. First of all, I want to thank my teachers for their constant encouragement and support. Next, I want to thank my parents for their love, care and belief on me. And I want to thank all the faculties who helped me. At last, I want to thank you for everyone for giving this seat. Hasini, and I'm from Commerce Stream. I have scored 588 out of 600. Primarily, I would like to thank all my lecturers and my parents for guiding me in a very good manner, and they have notified all my capabilities and motivated me to achieve this. And I thank myself for my hard work because I have been consistent for all this year to achieve my goal, and I hope I have achieved my goal. So thank you all for believing in me. My name is Nandish. I have got 581 out of 600. All my teachers really helped me a lot. So I am very happy with this percentage. Today I am very much happy to be here, and I got 577 out of 600. And I would like to say that this is the best college in Chintamani because there is a continuity here, but no other college which I saw, according to me, this is my personal opinion. And here the faculty is very much good. By scoring these marks, you make your parents very much proud. Not only this, the objective point of view also, this is the best college in Chintamani which I saw. And from our college, last year also, so many seniors had gone for different colleges for their career. And I would like to thank my parents and my family members who supported me a lot. And I'm from Commerce Stream. I have secured 576 out of 600. Commerce teachers really helped me in scoring this marks, and all the faculty here is good, and the teaching is also good. So firstly, I would like to thank all my faculty who have supported me in every single step. And nextly, I would thank my parents who have supported me. And I have secured 586 out of 600. And I would thank everyone who have supported me. And hard work always pays off. So work hard. That is all I want to say. Thank you. I have secured 587 marks in second PU. And thank you to all the teachers and the management of Intagiri Independent PU College. I would like to thank you for my faculty who had supported me for these marks. And I would like to thank my parents who supported in every step. It is about 1 year hard work. Thank you to all the teachers and the parents who have guided me in every step. And it is possible because of my consistent work, hard work, dedication. Thank you.